Good afternoon, dear students. Okay, to start the class now. Today we are going to start the important topic on playing with numbers, that is letters for digits. Okay, here we have puzzle in which letters take the place of the digits in an arithmetic sum. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಲೆಟರ್ ಇರ್ತದೆ, ಆ ಲೆಟರು ಇನ್ಸ್ಟೆಡ್ ಆಫ್ ಡಿಜಿಟ್ ಅಂದ್ರೆ ನಂಬರ್ ಬದಲಾಗಿ ಆ ಲೆಟರ್ ನ ಕೊಟ್ಟಿರುತ್ತೆ. ನಾವು ಆ ಲೆಟರ್ ಯಾವ ನಂಬರ್ ನ ಹೊಂದಿದೆ ಅನ್ನೋದನ್ನ ಡಿಕೋಡ್ ಮಾಡಬೇಕು. ಅದು ಕೋಡಿಂಗ್ ಸಿಸ್ಟಮ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ಅಂಡ್ ದ ಪ್ರಾಬ್ಲಮ್ ಈಸ್ ಟು ಫೈಂಡ್ ಔಟ್ ವಿಚ್ ಲೆಟರ್ ರಿಪ್ರೆಸೆಂಟ್ಸ್ ವಿಚ್ ಡಿಜಿಟ್. ಸೊ ಯಾವ ಲೆಟರು ಯಾವ ಡಿಜಿಟ್ ನ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಟ್ ಈಸ್ ಲೈಕ್ ಕ್ರ್ಯಾಕಿಂಗ್ ಅ ಕೋಡ್. ಅಂದ್ರೆ ಡಿಕೋಡ್ ಇರ್ತದ, ಅದು ಅದನ್ನ ಕೋಡ್ ನ ಬ್ರೇಕಪ್ ಮಾಡೋದು, ಡಿಕೋಡ್ ಮಾಡೋದು. ಕೋಡಿಂಗ್ ಸಿಸ್ಟಮ್ ಅಲ್ಲಿ ಇರುತ್ತೆ, ಅದನ್ನ ಡಿಕೋಡ್ ಅಂದ್ರೆ ಕ್ರ್ಯಾಕಿಂಗ್ ಅ ಕೋಡ್ ಅಂತ ಅರ್ಥ. ಓಕೆ, ವಿ ಹ್ಯಾವ್ ಟು ಫೈಂಡ್ ದಿ ಸೊಲ್ಯೂಷನ್ ಫಾರ್ ದಟ್. ಹಿಯರ್ ವಿ ಸ್ಟಿಕ್ ಟು ಪ್ರಾಬ್ಲಮ್ಸ್ ಆಫ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. See here are two rules we follow while doing such puzzles. See, each letter in the puzzle must stand for just one digit. ನೋಡ್ರಿ, ಪ್ರತಿ ಯಾವುದೇ ಒಂದು ಲೆಟರ್ ಇದೆ ಅಂದ್ರೆ ಅದು ಸಿಂಗಲ್ ಡಿಜಿಟ್ ಅಂದ್ರೆ ಒನ್ ಡಿಜಿಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತಾ. ಆ ಒನ್ ಡಿಜಿಟ್ ಯಾವ್ದಾಗಿರ್ಬೋದು, 0, 1, 2, 3, 4, 5, 6, 7, 8 or 9. So any of these digits will represent the letter. So ಒಂದು ಲೆಟರ್ ಇದೆ ಅಂದ್ರೆ ಈ ನಂಬರ್ ಗಳಲ್ಲಿ ಯಾವ್ದಾದ್ರೂ ಒಂದು ನಂಬರ್ ನ ಅದು ರಿಪ್ರೆಸೆಂಟ್ ಮಾಡುತ್ತಿರುತ್ತೆ. ಈಚ್ ಡಿಜಿಟ್ ಮಸ್ಟ್ ಬಿ ರಿಪ್ರೆಸೆಂಟೆಡ್ ಬೈ ಜಸ್ಟ್ ಒನ್ ಲೆಟರ್. ಈಚ್ ಡಿಜಿಟ್, ಸೊ ಒಂದು ಡಿಜಿಟ್ ಇತ್ತಂದ್ರೆ ಅದು ಒಂದೇ ನಂಬರ್, ಒಂದೇ ಲೆಟರ್ ಇಂದ ನಾವು ರಿಪ್ರೆಸೆಂಟ್ ಮಾಡಬೇಕು. ಆ ತರ ಕಂಡೀಷನ್ ಇರುತ್ತೆ. ಸಿ, ದ ಫಸ್ಟ್ ಡಿಜಿಟ್ ಆಫ್ ಅ ನಂಬರ್ ಕ್ಯಾನಾಟ್ ಬಿ 0. ಅಂದ್ರೆ ಫಸ್ಟ್ ಡಿಜಿಟ್ ಯಾವಾಗ್ಲೂ 0 ಇರಬಾರ್ದು ಕಂಡೀಷನ್ ಇದೆ. ಸೆಕೆಂಡ್ ಕಂಡೀಷನ್ ಅಂದ್ರೆ ಸಿ ಹಿಯರ್ 63. ನಾವು 63 ಬರಿಬೇಕಾಗಿದೆ, ಫಸ್ಟ್ ಡಿಜಿಟ್ 0 ಅಂತ ಅನ್ಕೊಂಡು ಇಲ್ಲೊಂದು ಯಾವ್ದೋ ಲೆಟರ್ ಕೋಡ್ ಕೊಟ್ಕೋಸಿ ಈ ತರ ಕೊಟ್ರಪ್ಪ ಅಂದ್ರೆ ಅದು ರಾಂಗ್ ಆಗುತ್ತೆ. ಅಥವಾ 2 0 ಕೊಟ್ಟು 63. ಸೊ ಓದೋದು ನಾವು 63 ಅಂತಾನೆ ಓದ್ತೀವಿ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ. ಬಟ್ ಫಜಲ್ ಗೇಮ್ ಅಲ್ಲಿ ಈ ರೀತಿಯಾಗಿ ಡಿಕೋಡ್ ಮಾಡ್ಕೂಡ್ದು. ಸೊ ಫಸ್ಟ್ ಡಿಜಿಟ್ ಅಂದ್ರೆ ಹೈಯೆಸ್ಟ್ ಪ್ಲೇಸ್ ಇರುವಂತ ಡಿಜಿಟ್ ಯಾವಾಗ್ಲೂ 0ಗೆ 0 ಇರುತ್ತೆ. ಅದು ಅಂಡರ್ಸ್ಟುಡ್, ದಟ್ ಈಸ್ ಅಂಡರ್ಸ್ಟುಡ್. ಓಕೆ, ಅಲ್ಲಿ ಲೆಟರ್ ಇಲ್ಲದೆ ಇದ್ರೂನು 0 ಇಲ್ಲದೆ ಇದ್ರೂನು ಇದ್ದ ಹಾಗೆ, ಇದ್ರೂ ಇಲ್ಲದೆ ಇದ್ದ ಹಾಗೆ ಅದನ್ನ ನಾವು ಡಿಕೋಡ್ ಮಾಡಿ ಲೆಟರ್ಗೆ ಕೊಡಬಾರ್ದು. ಮಿಡ್ಲ್ ಅಲ್ಲಿ ಇದ್ರೆ ಕೊಡಬಹುದು. ಫಾರ್ ಎಕ್ಸಾಂಪಲ್ ಹಿಯರ್ ಇಟ್ ಈಸ್ 0. ಸೊ ಇದಕ್ಕೆ ನಾವು ಡಿಕೋಡ್ ಮಾಡಬಹುದು, ಯಾಕಂದ್ರೆ ಇಟ್ ಇಸ್ ನಾಟ್ ಹಿಯರ್. 0 is at the middle or maybe here. ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು, ವ್ಯತ್ಯಾಸ ಆಗಲ್ಲ. ಸೊ ಅದಕ್ಕೆ ನಾವು ಲೆಟರ್ ಒಂದು ಲೆಟರ್ ನ ಕೊಡಬಹುದು. ಆ ರೂಲ್ that we could like to follow is that the puzzle must have just one answer. ಅಂದ್ರೆ ಅದು ಒಂದು ಫಜಲ್ ಇತ್ತಂದ್ರೆ ಅದು ಒಂದು ಆನ್ಸರ್ ನ ಕೊಡೋ, ಅದೇ ಆನ್ಸರ್ ನ ಕೊಡಂಗಿರ್ಬೇಕು, ಮತ್ತೆ ಇನ್ನೊಂದು ಆನ್ಸರ್ ಇರಬಾರ್ದು. ಓಕೆನಾ? ಸಿ, ಫೈಂಡ್ ಕ್ಯೂ in the addition. Find q in the addition. Before that I have to say some digits. See here. So ಒಂದು ಡಿಜಿಟ್ a b ಅಂತ ತಗೊಳ್ತೀವಿ ನಾವು. ಇದನ್ನ ಆಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತಂದ್ರೆ, a ಗೆ ಮ್ಯಾಕ್ಸಿಮಮ್ ಎಲ್ಲಿ ತನಕ ಕೊಡಬಹುದು ವ್ಯಾಲ್ಯೂ 9 ಕೊಡಬಹುದು. b ಗೆ ಮ್ಯಾಕ್ಸಿಮಮ್ ಏನ್ ಕೊಡಬಹುದು, ಈಗ ಆಲ್ರೆಡಿ a ಗೆ 9 ಅಂತ ಕೊಟ್ಟಿನಿ ಅಂದ್ರೆ b ಗೆ 9 ಅನ್ನು ಹೊರತುಪಡಿಸಿ ಯಾವ್ದಾದ್ರೂ ನಂಬರ್ ಕೊಡಬಹುದು. ಅಂದ್ರೆ ಎರಡು ಡಿಜಿಟ್ ನ, ಅಂದ್ರೆ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಇಫ್ ಯು ಆಡ್ ಎನಿ 2 digits ಯು ವಿಲ್ ಗೆಟ್ ಕ್ಯಾರಿ 1 ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. 9 + 8 17 ಕ್ಯಾರಿ 1. ಸೊ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನಾದ್ರೂ ಡಿಜಿಟ್ ಇರುತ್ತೆ. ಸೊ ಅದು 1 ಅನ್ನ ನಾವು ಈ ತರ ಸಿ ಅಂತ ಕೊಟ್ರಪ್ಪ ಅಂದ್ರೆ, ಸಿ ಎ ಬಿ ಡಿವೈಡೆಡ್ ಬೈ C7 ಅಂತ ಕೊಟ್ರೆ, ಈಗ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ನೋಡಿ. ಇಲ್ಲಿ ಬೇರೆ ಯಾವ್ದಾದ್ರು ನಂಬರ್ ಕೊಟ್ಟಿವಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ A may be 8, B may be 9, then again it is
what? C is 1. So here 8 plus 9 is 17. 7 is there, carry 1. So that carry 1 becomes C here. So C is 1. So here we have two different answers for the same puzzle. Here two different answers for the same puzzle. So puzzle, they are saying that the rule that we could like to follow this is that the puzzle must have just one answer. Here we have two answers. Is it right? Here 9 plus 8 is 17. Here 8 plus 9 is also 17. Puzzle should not contain like this examples. They are saying puzzle should not contain like this answer, because puzzle should be like this means students should get different answers. That's why puzzle should contains a single answer, just one answer. Okay. After knowing the rules, we can go for example number 1. So example number 1, find Q in the addition. See, they are asking to find Q in the addition. See here, 3 1 Q, 1 Q 3 5 0 1. So Q3 becomes 1. So it becomes 1 means it should be greater than 3, and it must carry the number at least what? 9. Sorry, see here, 3 plus some number is 1. So 3 plus some number means 8. See, if you take the value of Q as 1 is already given. 2 plus 3 is 5. Here 5 is not there. 4 plus 3 is 7. Here 7 is not there. 5 plus 3, here 8 is not there. 6 plus 3, 9 is not there. 7 plus 3, 10 means 0 is not there here. So 8 plus 3 is how much? Hello? 11, sir. Anyone list? 11. So 11 means here 1 is there. Carry 1 comes here. Okay. So what is the value of Q? 8, sir. Is it right? Again you take here Q as 8. 8 plus 1 9 plus carry 10. So 0. Okay. So again carry 1. 3 plus 1 4 plus 1 5. So 5 0 1 is the answer. It means the value of Q is 8. Value of Q is how much? 8. 8. See here, there is just one letter Q whose value we have to find. Study the addition in the ones column. From Q plus 3 we get 1. That is a number whose ones digit is 1. So ones digit ಏನು ಬರಬೇಕು ನಮಗೆ? 1 ಬರಬೇಕು. ಅಂದ್ರೆ ಕ್ಯಾರಿ ಏನಾಗಬೇಕು? 1 ಬರುವಂತದ್ದು. ಹಾಗಾದ್ರೆ ಅಂತದ್ ನಂಬರ್ ಯಾವುದು ಅಂತಂದ್ರೆ, for this to happen the digit Q should be 8. ಅಂದ್ರೆ ನಮ್ಗೆ ಏನಾಗಬೇಕು? Q plus 3 should be equal to 11 ಆಗ್ಬೇಕು ನಮ್ಗೆ ಅದಕ್ಕೆ. ಸೊ Q 11 ಅಥವಾ 21 ಆಗ್ಬಹುದು. ಬಟ್ 21 ಆಗೋದು ಅಂತಂದ್ರೆ Q 2 ಡಿಜಿಟ್ಸ್ ಯಾವುದೇ ಮ್ಯಾಕ್ಸಿಮಮ್ ನೋಡ್ರಿ 2 ಡಿಜಿಟ್ 9 ತಗೊಂಡ್ರು ಕೂಡ ಕ್ಯಾರಿ 1 ಬರಲ್ಲ, ಕ್ಯಾರಿ 2 ಬರಲ್ಲ. ಸಿ ಹಿಯರ್ 9 plus 9 is 18, ಕ್ಯಾರಿ 1 ಅಷ್ಟೇ ಬರುತ್ತೆ. ಸೊ ಇಲ್ಲೇ ನಾವು ಓನ್ಲಿ 2 ಡಿಜಿಟ್ಸ್ ಆಡ್ ಮಾಡ್ತಾ ಇದೀವಿ. ವಿ ಆರ್ ಗೋಯಿಂಗ್ ಟು ಆಡ್ ಓನ್ಲಿ 2 ಡಿಜಿಟ್ಸ್. ಫಾರ್ ದಟ್ carry should be 1, not more than 1, because we are adding only 2 digits. Okay, carry should be 1. It means Q plus 3 should be equal to 11. So Q plus 3 is equal to 11 means Q is equal to what? 11. If it comes to right side means 3. So Q is equal to 8.
you can also find like this, right? So that digit q should be 8. So the puzzle can be solved as shown in below. See here, 8 plus 3 is 11, carry 1, 2 plus 8 is 0, carry 1, 3 plus 2 is 5. That is q is equal to 8. Here find a and b in the addition. See here, if a is, if you take maximum value of a 999, so what is the carry? 2. Means here a may be 2 or a may be 1, b may be 2 or 1. b value ಏನಾಗಿರುತ್ತೆ 2 ಅಥವಾ 1 ಆಗಿರುತ್ತೆ. Is it right? b ಏನಾಗಿರಬಹುದು ಕ್ಯಾರಿ 1 or 2 ಆಗಿರಬಹುದು. ಅದು ಏನ್ ಅನ್ನೋದನ್ನ ಮತ್ತೆ ಅಗೇನ್ ವಿ ಹ್ಯಾವ್ ಟು ಥಿಂಕ್ ಇಟ್ ಒನ್ಸ್. ಓಕೆ, ಸೊ ಈಗ ಇಲ್ಲಿ ಮತ್ತೆ ನೋಡೋಣ. a 9 ಆಯ್ತಂದ್ರೆ ಇದು 9 ಇರುತ್ತೆ, ಇದು 9 ಇರುತ್ತೆ. ಅಗೇನ್ ದಿಸ್ ಶುಡ್ ಬಿ 9, ಬಟ್ it doesn't happen because 9 plus 9 plus 9 is 27. Here 7 came, it means, so our assumption is wrong. So we go for 8 8 8, that is also wrong. 7 7 7, that is also wrong. 6 6 6, that is also wrong. 5 5 5, is it possible? 5 5 5, Yes, sir. yes, it is possible. 5 plus 5 plus 5 is 15, carry 1, so 1 becomes b. So a value is 5 and b value is 1, that is final. See here, this has two letters a and b whose value are to be found. Study the addition in the ones column. The sum of 3 a's is a number whose one digit is a. Ones digit ಏನಿದೆ ಅದೇ again a ಬರ್ತದೆ. Therefore the sum of the two a's must be a number whose ones digit is 0. ಎರಡು a ತಗೊಂಡ್ಬೇಕು ಅಂದ್ರೆ 0 ಬರುತ್ತೆ. ಯಾಕಂದ್ರೆ ಇವೆರಡು ಸೇರಿದ್ರೆ 10 ಆಗ್ಬೇಕು ಅಂದ್ರೆ ಮಾತ್ರ ಸೇಮ್ ಅದೇ ನಂಬರ್ ಬರುತ್ತೆ. ಯಾವುದೇ ಆದ್ರೂ ನಂಬರ್ ತಗೊಳ್ರಿ ನೀವು, ಫಾರ್ ಎಕ್ಸಾಂಪಲ್ ಎನಿ 2 ಡಿಜಿಟ್ ತಗೊಂಡು ನಾವು ಆಡ್ ಮಾಡಿದ್ರೆ ಕ್ಯಾರಿ ಬರ್ಬೇಕಂದ್ರೆ 10 ಆದ ನಂತರನೇ ಕ್ಯಾರಿ ಬರೋದಲ್ಲ, ಹೌದಲ್ವಾ? 10 ಆದ ನಂತರನೇ ಕ್ಯಾರಿ ಬರೋದು ನಮ್ಗೆ. ಅದಕ್ಕೋಸ್ಕರ ಇವೆರಡರದ್ದು ಸಮ್ ಏನಾಗುತ್ತೆ 10 ಅಂದ್ರೆ, ಇವೆರಡರದ್ದು ಸಮ್ 10 ಅಂದ್ರೆ ಯೂನಿಟ್ ಪ್ಲೇಸ್ ಶುಡ್ ಬಿ 0, ಹೌದಲ್ಲ? ಸೊ 0 ಆಗುತ್ತೆ ಅಂದ್ರೆ ಅಗೇನ್ ಇದು ನಂಬರ್ ಬರಬೇಕು. ಸೊ ಈ ನಂಬರ್ ಬಂದಿದ್ದೆ ಮತ್ತೆ ಇಲ್ಲಿ ಕ್ಯಾರಿ ಆಗುತ್ತೆ. ಅದಕ್ಕೆ ಯಾವ್ದಂದ್ರೆ ಮಸ್ಟ್ ಬಿ whose ones digit is 0. This happens only for a equal to 0 and a equal to 5. a equal to 0 ಆದ್ರೆ ಮತ್ತೆ a equal to 5 ಆದ್ರೆ ಬರುತ್ತೆ. if you take a equal to 0, 0 plus 0 plus 0 plus 0 is 0. So there is no carry here, but they have given b here in the next tens place. For that we have to consider a should be 5. Therefore value of a is 5. Okay, if a equal to 0, then 0 plus 0 plus 0 is 0, which makes b also 0. We do not want this, as it makes a equal to b. 0 0 0 ಆದ್ರೆ ಇದನ್ನು 0 ಅಂತ ತಗೋಬೇಕಾಗುತ್ತೆ. a equal to b ಅಂತ ಇದ್ರಪ್ಪ ಅಂದ್ರೆ ಇವಕ್ಕೆರಡಕ್ಕೂ ಡಿಫರೆಂಟ್ ಸಿಂಬಲ್ ಕೂಡ ಅವಶ್ಯಕತೆ ಇರೋದಿಲ್ಲ. For that, so we reject this possibility. So a should be equal to 5. Therefore the puzzle is solved as shown in below. So 5 plus 5 plus 5 is 15, carry 1, so that came here. That is a is 5 and b is 1. Okay, all of you got this one? Yes, sir. Yes, sir. Yes. Okay, you can take this screenshot of these two, or you can, yes, all of you are taking a screenshot.
Okay, right. Find the digits A and B. Find the digits A and B. Here they have given multiplication symbol. B, A, B, 3. So 3 into some number is again A. So 3 into 1 is 3. So 3 into 0 is 0. You can take 0 also. So what are the possible terms or possible values of A? We have to check first. So 3 into 0 is 0. It is possible. Okay. So 3 into B we have to calculate. So first we have to find the value of A. 3 into 1 is 3. So that is not possible. 3 into 2, that is also not possible. 3 into 3, not possible. 3 into 4, not possible. 3 into 5, 3 5s are 15. 15, sir. That, Yes, sir. that is also possible. That is also possible. Okay. So possible value for A is what? 0 or 5. Okay. So if you consider value of A is what? 5, sir. 5, sir. 5 or 0. Two values. So this also have two letters A and B whose value are to be found. Since the ones digit of 3 into A is A, it must be that A equal to 0 or A equal to 5. A 0 ಆಗಬಹುದು, A 5 ಆದ್ರೂ ಆಗಬಹುದು. ಚೆಕ್ ಮಾಡೋಣ ಯಾವ್ದಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. Now look at B. If B equal to 1, okay, then B into A into B into 3. ಸೊ ಅಂದ್ರೆ ಇವೆರಡು B into A ಗೆ ನಾವು B into 3 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಎಷ್ಟೇ ಇರಲಿ ವ್ಯಾಲ್ಯೂನ ಇದಿಷ್ಟರಿಂದ ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಸೊ ಫಾರ್ ದಟ್ 3 into A, ಸೊ ಇದು ಹೇಗೆ ತಗೋತೀವೋ ಈಸ್ A, ಇಟ್ ಮಸ್ಟ್ ಬಿ, ಆಯ್ತು ಇದಾಯ್ತು. B, if B equal to 1, then BA into B3 would at most be equal to 19 into 19. That is it would at most be equal to 361, but the product here is 570 something. So here 570 something, it means B never be equal to 1. Is it right? B never be equal to 1. So it is more than 1. So 1 ನಂತರ ಬರುವಂತ ವ್ಯಾಲ್ಯೂ 2 ಆಗಬಹುದು. So which is more than 500. So B cannot have equal to 1. If B equal to 3, then BA into B3 would be more than 30 into 30, that is 900. This is more than 570 something. Okay, so it is less than 600. So B cannot be equal to 3. So B should be equal to 2. We confirm that B should be equal to 2. Putting these two facts together, we see that B equal to 2 only. So the multiplication is either 20 into 23, because we are taking A as 0 or A as 5. So A as 0, if we consider A as 0, then it becomes 20 into 23. So here 20 and here 23. So again, or we may take 25 into 23. So the first possibility fails, since 20 into 23 is 460, but the second one works out correctly, since 25 into 23 is 575. So that verifies, that tallies with our actual answer. So the correct answer is 575. So the values are A equal to 5 and B equal to 2. Okay, take the screenshot. Those who have not have any textbook,
Please take the screenshot. Right. We'll move to the see here. Write a two-digit number AB and the number obtained by reversing its digits, that is BA. Find their sum. Let the sum be a three-digit number DAD. So ಅಂದ್ರೆ ಇದೇ ತರ ಬರುತ್ತೆ ಅಂತ ಹೇಳ್ತಾನೆ ನಾನು, DAD ತರ ನಂಬರ್ ಬರುತ್ತೆ. So it should be like this. So check it. Okay, do yourself. Right. So exercise 1.1. Okay. So we have to solve exercise 1. See here, find the value of the letters in the following and give reason for the first reason for the steps involved. So first question. So 3a plus 2 5 is B2. So a plus 5 should be 2. It means that a should be greater than 5 because 5 plus 5 is 10. So here we have 2. It means that a should be greater than 5. If you take a is equal to 6, 6 plus 5 is 11, and that is not possible. A is 7, that is possible. So if you take a as 7, if you take a as 7, then 7 plus 5 is 12, 2, so carry 1. So 3 plus 2 5 plus 1 is what? 6. So B is 6. This is possible here. See, on putting a equal to 1 2 3 4 5 6 7 and so on, and we get 7 plus 5 is equal to 12, in which one's place is 2, and putting 2 and carry over 1, we get B equal to 6. Hence A is 7 and B is 6. So we'll check it for second question. Find the value of the letters in the following and give reasons for the steps involved. So in that second question, 4a plus 98 is a plus 8 is 3, 4 plus 9 is B, 4 plus 9 plus some carry becomes B, and plus C. So 8 plus A should be equal to 3. That is possible only when, anyone say? 5, sir. So 8 plus 5 is 3. So 8 plus 5 is 3, carry 1. 9 plus 1 is 10, plus 4 is 14. It means B value is 4. Then that carry 1 becomes the value of C. So while putting A equal to 5, that becomes 13, in which one's place is 3. Therefore A is 5, and putting 3 and carry over 1, we get B is equal to 4 and C is equal to 1. Hence A is 5, B is 4 and C is 1. Okay. Yes, sir. Yes, sir. Yes, sir. Right. So take the screenshot.
Okay. So third question. So find the value of the letter in the following. Find the value of the letter in the following and give reason for the steps involved. So here 1a into a is 9a. So a into a becomes a only. So that is possible only when a equal to 1. Okay, 1 into 1 is 1, but next 9 may not come because a into 1 1 into 1 is again 1, but they are given 9. It means a should not be 1. So go for 2. 2 into 2 is 4. So here they have given again a. So that is also not possible. 3 3 is a 9. 4 4 is a 16. That is also not possible. 5 5 is a 25. Yes, it is possible. So 5 5 is a 25 is also possible. 6 6 is a 36. That is also possible. So a may be 5 or a may be 6. We'll try first. If a may be 5, 5 5 is a 25. 5 carry how much? 2. So 2, 5 sir. 1 is a 5 plus 2 is 7. That is not possible. If you take a equal to 6, then 6 6 is a 36. Carry 3. 6 1 is a 6 plus 3 9. So value of a equal to 6, it is possible. So if you take the value of a equal to 6, that is the right answer. Hence a equal to 6. Okay, right. Find the value of the letter in the following and give reason for the steps involved. Here AB 376A is given. So 7 plus B should be A, then A plus 3 should be 6. So B plus 7. So A already 3 is there. So in the denominator it is 6. Answer is 6 in the tens place. It means A may be 2 or A may be 3. So A is 3 means if you take A as 3, so what is the value of B? 7 plus 6. So 6 plus 7 is 3, carry 1. So again A is not 3. So if you take A as a 2, so if you take A is equal to 2, if you take A equal to 2, then so B is what? 7 plus B. 7 plus B. So A equal to 2 ಆಗಬೇಕಾದ್ರೆ B ವ್ಯಾಲ್ಯೂ ಏನಾಗಬೇಕು? 7 plus B is equal to ಏನಾಗಬೇಕು? 12 ಆಗಬೇಕಾಗುತ್ತೆ. ಹಾಗಾದ್ರೆ 7 plus 5. ಸೊ B ವ್ಯಾಲ್ಯೂ 5 ಅಂತ ತಗೊಂಡ್ವಿ ಅಂದ್ರೆ 7 plus 5 is 12 ಆಗುತ್ತೆ. ಕ್ಯಾರಿ 2 ಕೊಡ್ತೀರಿ. 1 ಕೊಡ್ತೀರಿ. 1 ಕೊಟ್ರಪ್ಪ ಅಂದ್ರೆ ಅಗೇನ್ A ವ್ಯಾಲ್ಯೂ 2 ಇರುತ್ತೆ. 2 plus 4 is 6. So answer is true. So hence we observe that B equal to 5. Put 2 at one's place and carry over 1 and A equal to 2, we get
Answer A equal to 2 and B equal to 5. Everyone got the point? Yes, take the screenshot. So remaining exercise will be done later. Remaining exercise will be done later. So today this much is enough. Okay. So make a note by watching the video again once again. ಸೊ ಎಲ್ರು ತುಂಬಾ ಜನ ಸಬ್ಸ್ಕ್ರೈಬ್ ಆಗಿಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆದ್ರಪ್ಪ ಅಂದ್ರೆ ನೀವು ಏನಾದ್ರೂ ಇವತ್ತು ನೀವು ಕ್ಲಾಸ್ ಅಟೆಂಡ್ ಆಗದೆ ಇದ್ರು ಕೂಡ, ಯಾಕಂದ್ರೆ ಕೆಲವೊಬ್ಬರಿಗೆ ಮೊಬೈಲ್ ಸಿಕ್ಕಿರೋದಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನೋ ಅಥವಾ ನಿಮ್ ತಂದೆನೋ ಯಾರೋ ತಗೊಂಡು ಹೋಗ್ಬಿಟ್ಟಿರ್ತಾರೆ ಮನೆಯಲ್ಲಿ, ನೀವು ನಂತರದಲ್ಲಿ ಬಂದಿರ್ತೀರಿ. ಬಂದಾಗ ಏನಾಗುತ್ತೆ ನೋಡಕ್ ಆಗಲ್ಲ. ಸೊ ನೀವು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಆಗ್ಬಿಟ್ರೆ, ಇವತ್ತು ಕ್ಲಾಸ್ ಆಗಿತ್ತಪ್ಪ ಅಂದ್ರೆ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಅಲ್ಲಿ ನೀವು ವಿಡಿಯೋಸ್ ನ ನೋಡಬಹುದಾಗಿದೆ. ಓಕೆ, ಸೊ ಸಬ್ಸ್ಕ್ರೈಬ್ ಬಟನ್ ನ ಒತ್ತೋದು ಮರಿಬೇಡಿ. ಟೇಕ್ ಕೇರ್, ಬಾಯ್. Thank you, sir. Thank you, sir. Thank you.